ನಮಸ್ಕಾರ. ಮಾಲಿಕೆ 7. ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ ಜೋಗಿ ಅವರ ಕಾದಂಬರಿಗಳು. ಪರಿಚಯ 4. ಪುಸ್ತಕದ ಹೆಸರು ಜೋಗಿ ಕಾಲಂ. ಲೇಖಕರು ಜೋಗಿ. ಅಭಿಪ್ರಾಯ ಕದ್ರಿ ಕಂಬ್ಳ ರೇಖಾದೇವಿ. ಓದುತ್ತಿರುವವರು RP ರಘೋತ್ತಮ. ಈ ಪುಸ್ತಕ ಜೋಗಿಯವರ ಅಂಕಣ ಬರಹಗಳ ಸಂಗ್ರಹ. ಇಲ್ಲಿ 51 ವೈವಿಧ್ಯಮಯ ಬರಹಗಳಿವೆ. ಕೈಲಾಸಂ, ವೈದೇಹಿ, KS ನರಸಿಂಹಸ್ವಾಮಿ, ಯಕ್ಕುಂಡಿ, ಲಕ್ಷ್ಮಣರಾವ್ ಅವರಿಂದ ಹಿಡಿದು ಪುತ್ತೂರಿನ ಸಂಧ್ಯಾದೇವಿಯವರವರೆಗೆ ಅನೇಕ ಸಾಹಿತಿಗಳ ಕಥೆ, ಕವನ, ನಾಟಕಗಳಿಂದ ನವೋದಯ ಸಾಹಿತ್ಯದವರೆಗೆ ಅಂಕಣ ಬರಹಗಳಿವೆ. ಯಾವುದೇ ಮುಲಾಜಿಗೆ ಒಳಗಾಗದೆ ದಿಟ್ಟವಾಗಿ, ನೇರವಾಗಿ ಬರೆದಿದ್ದಾರೆ. ವೈದೇಹಿಯವರ ಶಕ್ತಿ ಎಲ್ಲಿದೆ? ಅವರು ಎಲ್ಲಿಂದ ತಮ್ಮ ಬರಹಕ್ಕೆ ಬೇಕಾದ ಅನುಭವಗಳನ್ನು ಮೊಗೆದುಕೊಳ್ಳುತ್ತಾರೆ? ಜಾನಕಿ ಹೆಬ್ಬಾರ್ ನಿಜವಾದ ಹೆಸರೇ ಮರೆತು ಹೋಗುವಷ್ಟರ ಮಟ್ಟಿಗೆ ವೈದೇಹಿಯಾದ ಅವರಿಗೆ ಕವಿತೆಗೆ ಬೇಕಾದ ದ್ರವ್ಯ ಮತ್ತು ಗದ್ಯಕ್ಕೆ ಬೇಕಾದ ಕಸುವು ದೊರೆತದ್ದಾದರೂ ಎಲ್ಲಿಂದ ಎಂದು ಬೆರಗುಗೊಳ್ಳುತ್ತಾ ಅವರ ಗೆಳತಿಯ ಗುಟ್ಟು ಪದ್ಯವನ್ನು ಉಲ್ಲೇಖಿಸಿದ್ದಾರೆ. ಹುಬ್ಬಿನಂಚಿನಲ್ಲಿ ಬೆವರು ಮಣಿಸಾಲು, ಮಣಿಮಣಿಯ ಹೊಳಪಿನಲ್ಲಿ ಪೋಲಿ ವನಮಾಲಿ, ಮೋಡಿಗೆಡಗುವ ಕೊಳಲ ಕೊಳರು, ಬಿಡುವೆನೇ ನಾನು ನಿನ್ನ ಮೊಮ್ಮಗಳು. ಕಾವ್ಯ, ಕಥೆ, ಪ್ರಬಂಧ ಹೀಗೆ ತನ್ನ ಸಹಜ ಅಭಿವ್ಯಕ್ತಿ ಮತ್ತು ಲಹರಿಗಳಲ್ಲಿ ಬರೆಯುತ್ತಾ ವೈದೇಹಿ ತನ್ನನ್ನೂ ಮೀರಿ ಬೆಳೆದುಬಿಟ್ಟರು. ಲಂಕೇಶರ ಪ್ರಭಾವಳಿ ಎರಡನ್ನೂ ಬಿಟ್ಟು ಸ್ವಂತವಾಗಿ ಬದುಕುವುದನ್ನು ಕಲಿತವರಂತೆ ಬರೆಯತೊಡಗಿದರೆಂದು ಜೋಗಿಯವರು ಅಭಿಪ್ರಾಯ ಪಡುತ್ತಾರೆ. ಸಾಹಿತ್ಯವೆಂದರೆ ಇನ್ನೊಬ್ಬರ ಮನಸ್ಸಿನೊಳಗೆ ಪ್ರವೇಶಿಸುವುದು. ಪರಕಾಯ ಪ್ರವೇಶಕ್ಕಿಂತ ದೊಡ್ಡದು. ಒಬ್ಬ ಕವಿ, ಕಥೆಗಾರ ಏಕಕಾಲಕ್ಕೆ ಅಪ್ಪನೂ, ಮಗನೂ, ಮಗಳು, ಅಮ್ಮನೂ, ತಮ್ಮನೂ ಆಗಿರಬೇಕಾಗುತ್ತದೆ. ಅವನೊಳಗೆ ಇಡೀ ಜಗತ್ತು ಅಂತರ್ಗತವಾಗಿರಬೇಕಾಗುತ್ತದೆ. ವಿವಿಧ ಸಂದರ್ಭಗಳಿಗೆ ಬೇರೆ ಬೇರೆ ಸ್ಥಿತಿಯಲ್ಲಿ, ಗತಿಯಲ್ಲಿ ಇರುವವರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಅನ್ನುವುದನ್ನು ಆತ ಯೋಚಿಸಬೇಕಾಗುತ್ತದೆ. ಹಾಗಿದ್ದಾಗ ಮಾತ್ರ ಸಾಹಿತ್ಯ ಎಲ್ಲರಿಗೂ ಇಷ್ಟವಾಗುತ್ತದೆ. ಮರಳಿ ಮಣ್ಣಿಗೆ ಓದಿದಾಗ ಎಂಥ ಕಷ್ಟ ಬಂದರೂ ಸಹಿಸಿಕೊಂಡೇನು ಎಂಬ ಆತ್ಮವಿಶ್ವಾಸ ಮೂಡುತ್ತದೆಯೇ ಹೊರತು ಕಷ್ಟವನ್ನೇ ಕ್ಷಣಕಾಲ ಮರೆಯುವಂಥ ಭ್ರಮೆ ನಮ್ಮನ್ನು ಆವರಿಸುವುದಿಲ್ಲ. ಜನಪ್ರಿಯ ಸಾಹಿತ್ಯಕ್ಕೂ ಶ್ರೇಷ್ಠ ಸಾಹಿತ್ಯಕ್ಕೂ ಇರುವ ವ್ಯತ್ಯಾಸ ಗಮನಿಸಬೇಕು ಎನ್ನುತ್ತಾರೆ. ಓದುಗ ಅದೃಷ್ಟವಂತನಾದರೆ ಒಳ್ಳೆಯ ಲೇಖಕರು ಹುಟ್ಟುತ್ತಾರೆ. ಇದೊಂದು ಫಿನಿಶ್ ನಾಣ್ಣುಡಿ. ಅದನ್ನೇ ಕೊಂಚ ಬದಲಾಯಿಸಿ ಲೇಖಕ ಅದೃಷ್ಟವಂತನಾದರೆ ಒಳ್ಳೆಯ ಓದುಗರು ಹುಟ್ಟಿಕೊಳ್ಳುತ್ತಾರೆ ಅಂತಲೂ ಹೇಳಬಹುದೆನ್ನುತ್ತಾರೆ. ಒಳ್ಳೆಯ ಬರಹ ಹೊರಹೊಮ್ಮಬೇಕಿದ್ದರೆ ಒಳ್ಳೆಯ ಓದುಗನಂತೂ ಬೇಕೇ ಬೇಕು. ಬರಹ ಮತ್ತು ಓದುಗನ ಸಂಬಂಧವನ್ನು ಕವಿಯೊಬ್ಬ ಸಕ್ಕರೆ ಮತ್ತು ನಾಲಿಗೆಗೆ ಹೋಲಿಸುತ್ತಾನೆ. ಸಕ್ಕರೆ ಸಿಹಿಯಾಗಿಯೇ ಇರುತ್ತದೆ. ಆದರೆ ಅದರ ಸಿಹಿ ವ್ಯಕ್ತವಾಗಬೇಕಾದರೆ ಅದು ರಸಿಕನ ನಾಲಿಗೆಯ ತುದಿಯಲ್ಲಿ ಕರಗಬೇಕು. ಅಂಥ ಅಮೃತ ಘಳಿಗೆಯಲ್ಲಿ ಶ್ರೇಷ್ಠವಾದದ್ದು, ಅತ್ಯುತ್ತಮವಾದದ್ದು ಹುಟ್ಟುತ್ತದೆ. ಇಳಿವಯಸ್ಸು ಸಮೀಪಿಸುವ ತನಕ ಒಂದೇ ವೃತ್ತಿಗೆ ಅಂಟಿಕೊಂಡು ಅದನ್ನೇ ಮಾಡುತ್ತಾ ಇದ್ದು ಬಿಟ್ಟವರಿಗೆ ಒಂದು ಹಂತದಲ್ಲಿ ತಿರುಗಿ ನೋಡಿದಾಗ ನಡೆದು ಬಂದ ದಾರಿ ನೀರಸ ಅನಿಸಬಹುದು. ಅಷ್ಟು ವರ್ಷದ ಬದುಕನ್ನು ಹಾಗೆ ಕಳೆದು ಬಿಟ್ಟೆನಾ ಎಂಬ ಹಳಹಳಿಕೆ ಕಾಡಬಹುದು. ವಯಸ್ಸಾದ ಜೀವಗಳು ಈಗಷ್ಟೇ ಹುಟ್ಟಿದ ಮಗುವಿನ ಹಾಗೆ. ಹುಟ್ಟಿನ ಸಾಮೀಪ್ಯ ಎಷ್ಟು ಅಮೂಲ್ಯವೋ ಸಾವಿನ ಸಾಮೀಪ್ಯವೂ ಅಷ್ಟೇ ಅಮೂಲ್ಯ. ಆರಂಭಕ್ಕೂ ಅಂತ್ಯಕ್ಕೂ ಒಂದೇ ನಗು ಇರುವುದು, ಬೊಚ್ಚುಬಾಯಿ ನಗು. ಹೊಸ ಲೇಖಕರ ಪೈಕಿ ಒಬ್ಬರಿಗಾದರೂ ಹೇಳಿಕೊಳ್ಳಬಹುದಾದ ವ್ಯಕ್ತಿತ್ವವೇ ಇಲ್ಲ ಎಂದು ಹೇಳುತ್ತಾ ಜೋಗಿಯವರು ಯಾಕೆ ಹೊಸ ತಲೆಮಾರಿನ ಬರಹಗಾರರು ಓದುಗರನ್ನು ತಲುಪುವಲ್ಲಿ ಸೋತಿದ್ದಾರೆ? ಅಡಿಗರಂತೆ, ನಾಡಿಗರಂತೆ, ಶಿವರುದ್ರಪ್ಪನವರಂತೆ, ಕನಿಷ್ಠ ಭಟ್ಟರಂತೆ ಅವರೇಕೆ ಓದುಗರ ಮನಸ್ಸನ್ನು ಗೆಲ್ಲಲಿಲ್ಲ? ಸಾಹಿತ್ಯ ಎನ್ನುವುದು ಪಾರ್ಟ್ ಟೈಮ್ ಕೆಲಸವಾಗಿದೆ. ಒಂದೇ ಒಂದು ಸಂಕಲನ ಹೊರತಂದ ವ್ಯಕ್ತಿ ಕೂಡ ಇವತ್ತು ತಾನಾಗಿಯೇ ಕತೆ ಬರೆಯುವುದಕ್ಕೆ ಹೋಗುವುದಿಲ್ಲ. ಬದಲಾಗಿ ಪತ್ರಿಕೆಗಳ ಸಂಪಾದಕರೇ ಯುಗಾದಿಗೋ, ದೀಪಾವಳಿಗೋ
ಕತೆ ಕೇಳಲಿ ಎಂದು ಕಾಯುತ್ತಾರೆ. ಆದರೆ ಹಳೆಯ ತಲೆಮಾರಿನ ಲೇಖಕರು ಜನಪ್ರಿಯರಾದ ನಂತರವೂ ಪತ್ರಿಕೆಗಳ ಜೊತೆ ಸಂವಾದ ಇರಿಸಿಕೊಂಡಿದ್ದರು ಎಂದು ಸ್ವಲ್ಪ ಕಟುವಾಗಿಯೇ ಹೇಳುತ್ತಾರೆ. ಜೋಗಿಯವರು ಈ ಪುಸ್ತಕದಲ್ಲಿ ಬರೆದಿದ್ದನ್ನು ಓದುತ್ತಾ ಹೋದಂತೆ ಹೌದಲ್ಲವೇ ಎಂದು ನಮ್ಮನ್ನು ಯೋಚಿಸುವಂತೆ ಮಾಡುತ್ತಾರೆ. ಅವರು ಬರೆದದ್ದನ್ನು ಅಲ್ಲಗೆಳೆಯಲಾರದಂತೆ ಉದಾಹರಣೆಯನ್ನು ಕೊಡುತ್ತಾರೆ. ದಾರಿ ಸವೆಯುವ ತನಕ ಮೆರವಣಿಗೆ, ಬೆರಳು ಸವೆಯುವ ತನಕ ಬರವಣಿಗೆ ಎನ್ನುವ ಜೋಗಿಯವರಿಗೊಂದು ದೊಡ್ಡ ಸಲಾಂ. ಒಂದು ಒಳ್ಳೆಯ ಓದು. ನೀವು ಒಮ್ಮೆ ಓದಿ ನೋಡಿ. ನಮಸ್ಕಾರ.